ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಶುರುವಾಗುವಂತಹ ಸ್ನೇಹ ನಂತರ ಪ್ರೀತಿಯಾಗಿ ನಂತರ ಅದು ಮದುವೆವರೆಗೆ ಹೋಗೋದು ಹೊಸದೇನಲ್ಲ. ಮದುವೆ ಆದಮೇಲೆ ಅವರು ಹೇಗಿರ್ತಾರೆ ಅನ್ನೋದು ಅತ್ಯಂತ ಮುಖ್ಯವಾಗ್ತದೆ. ಅದೇ ರೀತಿ ಈಗ ಒಂದು ಬಿಗ್ ಬಾಸ್ನ ಜೋಡಿ ಹೊರಗಡೆ ಬಂದ ಮೇಲೂ ಕೂಡ ತುಂಬ ಆತ್ಮೀಯವಾಗಿದೆ. ತುಂಬ ಆಲ್ಮೋಸ್ಟ್ ವಾರದ 7 ದಿನಗಳಲ್ಲಿ 7 ದಿನವೂ ಕೂಡ ಒಟ್ಟಿಗೆ ಇರುತ್ತೆ ಅನ್ನುವಂತಹ ಸುದ್ದಿಯೂ ಕೂಡ ಇದೆ. ಅಷ್ಟು ಮಾತ್ರವಲ್ಲ, ಇವರ ನಡುವೆ ಒಳ್ಳೆ ಬಾಂಧವ್ಯವೂ ಕೂಡ ಇದೆ. ಮೇಡ್ ಫಾರ್ ಈಚ್ ಅದರ್ ಅನ್ನೋ ರೀತಿಯಲ್ಲಿ ಇವರಿಬ್ರು ಕೂಡ ಈಗ ಕಾಣಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಪೂರಕ ಎನ್ನುವಂತೆ ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲೇ ಅಂಟ್ಕೊಂಡೇ ಇರ್ತಿದ್ದಂಥ ಈ ಜೋಡಿ ಹೊರಗಡೆ ಬಂದ ಮೇಲೂ ಕೂಡ ಅಂಟ್ಕೊಂಡೇ ಇರೋದು ಹೆಚ್ಚಾಗಿ ಕಾಣಿಸುತ್ತೆ. ಹಾಗಾದ್ರೆ ಸದ್ಯದಲ್ಲೇ ಈ ಜೋಡಿ ಈಗ ಗುಡ್ ನ್ಯೂಸ್ ಒಂದನ್ನು ಕೊಡುತ್ತಾ? ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅನ್ನೋದು ಬಹುಶಃ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಆ ಜೋಡಿ ಬೇರೆ ಯಾವುದೂ ಅಲ್ಲ, ಅದೇ ಶಿಶಿರ್ ಶಾಸ್ತ್ರಿ ಮತ್ತು ಐಶ್ವರ್ಯ ಶಿಂದೋಗಿ ಜೋಡಿ. ಹೌದು, ಈ ಜೋಡಿಯ ಬಗ್ಗೆ ಸಾಕಷ್ಟು ಗಾಸಿಪ್ಗಳು, ಅನುಮಾನಗಳು, ಒಂದಷ್ಟು ರೂಮರ್ಸ್ಗಳು ಹಬ್ತಾ ಇದ್ದಾವೆ. ಅಟ್ ದಿ ಸೇಮ್ ಟೈಮ್ ಈ ಪ್ರೀತಿಯ ವಿಚಾರಕ್ಕೆ ಇವರಿಬ್ರು ಕೂಡ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಐಶ್ವರ್ಯ ಶಿಂದೋಗಿ ಕನ್ನಡದ ಪ್ರಖ್ಯಾತ ನಟಿ. ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿರುವಂಥ ಈಕೆ ಹುಟ್ಟಿದ್ದು ಆಗಸ್ಟ್ 5, 1994ರಂದು. ಐಶ್ವರ್ಯ ಶಿಂದೋಗಿ ತಮ್ಮ 31ನೇ ಹುಟ್ಟುಹಬ್ಬವನ್ನು ಇತ್ತೀಚೆಗೆ ಆಚರಿಸಿಕೊಂಡ್ರು. ಐಶ್ವರ್ಯ ಅವರ ಬರ್ತ್ಡೇಯನ್ನು ತುಂಬ ಸ್ಪೆಷಲ್ ಆಗಿ ಮಾಡಿದ್ದು ಅಥವಾ ಸೆಲೆಬ್ರೇಟ್ ಆಗುವಂತೆ ಮಾಡಿದ್ದು ಬೇರೆ ಯಾರು ಅಲ್ಲ, ಐಶ್ವರ್ಯ ಅವರ ಬೆಸ್ಟ್ ಫ್ರೆಂಡ್, ಆಲ್ಮೋಸ್ಟ್ ಐಶ್ವರ್ಯ ಜೊತೆಗೇನೆ ಇರುವಂತಹ ಶಿಶಿರ್ ಶಾಸ್ತ್ರಿ. ಹೌದು, ಶಿಶಿರ್ ಶಾಸ್ತ್ರಿ ಕೂಡ ನಟ, ಜೊತೆಗೆ ಬಿಗ್ ಬಾಸ್ನ ಸ್ಪರ್ಧಿ. ಐಶ್ವರ್ಯ ಕೂಡ ಇದೇ ಬಿಗ್ ಬಾಸ್ ಸೀಸನ್ನಲ್ಲಿ ಐಶ್ವರ್ಯ ಮತ್ತು ಶಿಶಿರ್ ಒಂದೇ ಸೀಸನ್ನಲ್ಲಿ ಕಾಣಿಸ್ಕೊಂಡಿದ್ದವರು. ಆರಂಭದಲ್ಲಿ ಇವರ ನಡುವೆ ಅಂತಹ ಏನು ಬಾಂಧವ್ಯ ಅಥವಾ ಸ್ನೇಹ ಇರಲಿಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಹೋದ ಬಳಿಕ ಆರಂಭದ ಒಂದು 5-6 ವಾರಗಳ ಕಾಲ ಏನೂ ಕೂಡ ಸ್ನೇಹನೂ ಇರಲಿಲ್ಲ, ನಾರ್ಮಲ್ ಆಗೇ ಇದ್ರು, ಜಸ್ಟ್ ಹಾಯ್ ಬಾಯ್ ಅನ್ನೋ ರೀತಿಯಲ್ಲಿ. ನಂತರ ಇವರ ಸ್ನೇಹ ಗಟ್ಟಿ ಆಗ್ತಾ ಒಬ್ರಿಗೊಬ್ಬರು ಆಲ್ಮೋಸ್ಟ್ ಅಂಟ್ಕೊಂಡೇ ಇರೋದಕ್ಕೆ ಶುರು ಮಾಡಿದ್ರು. ಇನ್ಫ್ಯಾಕ್ಟು ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಕೊಟ್ಟರು ಕೂಡ ಇವರು ಬದಲಾಗಲಿಲ್ಲ. ನೆಕ್ಸ್ಟ್ ವೀಕೆ ಒಬ್ಬರಾದ್ಮೇಲೆ ಒಬ್ಬರು ಹೊರಗಡೆನೂ ಕೂಡ ಬಂದರು. ಅಷ್ಟರ ಮಟ್ಟಿಗೆ ಇವರ ಸ್ನೇಹ ಗಾಢವಾಗಿ ಬೆಳೆದಿತ್ತು. ಬಹುಶಃ ಇದು ಬಿಗ್ ಬಾಸ್ ಮನೆಯ ಆಟದ ಮೇಲೂ ಕೂಡ ಪರಿಣಾಮ ಬೀರಿತ್ತು. ಇಷ್ಟಾಯ್ತು, ಹೊರಗಡೆ ಬಂದ್ಮೇಲೆ ಇವರಿಬ್ರು ಕೂಡ ದೂರ ಆದ್ರ ಅಂತೇಳಿ ಕೇಳಿದ್ರೆ ನೋವೇ. ಹೊರಗಡೆ ಬಂದ್ಮೇಲೆ ಇವರ ಈ ಸಂಬಂಧ ಅಥವಾ ಈ ಫ್ರೆಂಡ್ಶಿಪ್ ಇನ್ನಷ್ಟು ಗಟ್ಟಿಯಾಗ್ತಾ ಹೋಯಿತು. ಬಿಗ್ ಬಾಸ್ ಸೀಸನ್ 11 ನೋಡಿದವರಿಗೆ ಶಿಶಿರ್ ಮತ್ತು ಐಶ್ವರ್ಯ ಫ್ರೆಂಡ್ಶಿಪ್ ಬಗ್ಗೆ ಗೊತ್ತೇ ಇರ್ತದೆ. ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೇ ಇವರಿಬ್ಬರ ಮಧ್ಯೆ ಸಿಕ್ಕಾಬಟ್ಟೆ ಆತ್ಮೀಯತೆ ಇತ್ತು. ನೀನು ಹೊರಗಡೆ ಬಂದಮೇಲೆ ಕೇಳೋದೇ ಬೇಡ. ಸಾಮಾನ್ಯವಾಗಿ ಬಿಗ್ ಬಾಸ್ ಮುಗಿದ ಮೇಲೆ ಸ್ಪರ್ಧಿಗಳು ಮೀಟ್ ಆಗೋದು ತೀರಾ ವಿರಳ. ಹಾಗೆ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹರಡುವಂಥ ಸ್ನೇಹ, ಪ್ರೀತಿ ಫೇಕ್ ಅನ್ನುವಂಥ ಅಭಿಪ್ರಾಯವೂ ಕೂಡ ಇದೆ. ಆದರೆ ಶಿಶಿರ್ ಶಾಸ್ತ್ರಿ ಮತ್ತು ಐಶ್ವರ್ಯ ಶಿಂದೋಗಿ ಮಧ್ಯೆ ನಿಷ್ಕಲ್ಮಶವಾದಂಥ ಸ್ನೇಹ ಇದೆ. ಅದಕ್ಕೆ ಸಾಕ್ಷಿಯಾಗಿ ಬಿಗ್ ಬಾಸ್ ಮುಗಿದ ಮೇಲೆ ಶಿಶಿರ್ ಮತ್ತು ಐಶ್ವರ್ಯ, ಮೋಕ್ಷಿತ 3 ಜನರು ಕೂಡ ಒಟ್ಟಿಗೆ ಸಾಕಷ್ಟು ಜಾಗಕ್ಕೆ ಪ್ರವಾಸವನ್ನ ಕೈಗೊಂಡಿದ್ರು. ಬಹುಶಃ ಇದು ಶಿಶಿರ್ ಮತ್ತು ಐಶ್ವರ್ಯ ಅವರ ಸ್ನೇಹಕ್ಕೆ ಮೋಕ್ಷಿತ ಸೇತುವೆಯಾದಂತೆಯೂ ಕೂಡ ಆಯಿತು. ಜೊತೆಗೆ ಒಂದು ರೀತಿಯಲ್ಲಿ ಈ ಶಿವಪೂಜೆಯ ನಡುವೆ ಕರಡಿ ಅಂತಾರಲ್ಲ, ಹಾಗೂ ಕೂಡ ಆಯ್ತು ಏನೋ ಗೊತ್ತಿಲ್ಲ. ವಾಟ್ ಎವರ್, ಇವರ 3 ಜನರ ಸ್ನೇಹ ಭಾರಿ ಗಟ್ಟಿ ಆಯಿತು. ಆದರೆ ಐಶ್ವರ್ಯ ಮತ್ತು ಶಿಶಿರ್ ಅವರ ಸ್ನೇಹ ಪ್ರೀತಿಯಾಗಿ ಬದಲಾಯಿತಾ? ಇದೊಂದು ಕ್ವಶನ್ ಮಾರ್ಕ್. ಇವರಿಬ್ರು ಕೂಡ ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಹೌದು. ಮುಂದೆ ಲೈಫ್ ಪಾರ್ಟ್ನರ್ಸ್ ಆಗ್ತಾರ ಅನ್ನುವಂಥ ಪ್ರಶ್ನೆಯೂ ಕೂಡ ಸಾಕಷ್ಟು ಸಲ ಕೇಳಿದ್ದಿದೆ, ಎದ್ದಿದ್ದಿದೆ, ಚರ್ಚೆ ಆಗಿದ್ದೂ ಕೂಡ ಇದೆ. ಆದರೆ ಇತ್ತೀಚೆಗೆ ಈ ಶಿಶಿರ್ ಐಶ್ವರ್ಯ ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದಂಥ ಪರಿಯನ್ನ ಮತ್ತು ಆಗಾಗ ಇವರು ಹೋಗಿ ಫೋಟೋಶೂಟನ್ನು ಮಾಡೋದು, ರೀಲ್ಸ್ಗಳನ್ನು ಮಾಡೋದು, ಇವೆಲ್ಲವನ್ನು ಕೂಡ ನೋಡಿದಾಗ ಬಹುಶಃ ಎಂಥವ್ರಿಗಾದರೂ ಕೂಡ ಇವರು ಕೇವಲ ಸ್ನೇಹಿತರಲ್ಲ ಅಂತೇಳಿ ಅನಿಸದೆ ಇರಲಾರದು. ಹೌದು, ಇತ್ತೀಚೆಗೆ ಐಶ್ವರ್ಯ ಬರ್ತ್ಡೇ ಆಯಿತು 5ನೇ ತಾರೀಕು. ಅವತ್ತು ವಿಶ್ ಮಾಡಿದಂಥ ಶಿಶಿರು ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಸ್ವೀಟೆಸ್ಟ್ ಪರ್ಸನ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಜಗತ್ತಿನಲ್ಲಿರುವಂಥ ಎಲ್ಲ ಸಂತೋಷಕ್ಕೆ ನೀನು ಅರ್ಹ, ತುಂಬ ಖುಷಿಯಾಗಿರು ಅಂತ ಹೇಳ್ಬಿಟ್ಟು ತುಂಬ ಮುದ್ದಾಗಿ ಐಶ್ವರ್ಯ ಶಿಂದೋಗಿಗೆ ಶಿಶಿರ್ ಶಾಸ್ತ್ರಿ ವಿಷಯನ ಮಾಡ್ತಾರೆ. ಕೇವಲ ವಿಶ್ ಮಾಡೋದು ಮಾತ್ರವಲ್ಲ, ಒಂದು ವಿಶೇಷವಾದಂತಹ ಫೋಟೋಶೂಟ್ನ ಫೋಟೋಸ್ಗಳನ್ನು ಕೂಡ ಇಲ್ಲಿ ಶಿಶಿರ್ ಹಂಚಿಕೊಳ್ತಾರೆ. ಇದರ ನಡುವೆ ಅದ್ಧೂರಿಯಾದಂತಹ ಒಂದು ಸೆಟ್ಟನ್ನು ಕೂಡ ನಿರ್ಮಾಣ ಮಾಡಿ, ಬರ್ತ್ಡೇ ಸೆಲೆಬ್ರೇಷನ್ನ ಸೆಟ್ಟನ್ನು ಕೂಡ ನಿರ್ಮಾಣ ಮಾಡಿ ಅಲ್ಲಿ ಐಶ್ವರ್ಯಗೆ ಸರ್ಪ್ರೈಸ್ ಅನ್ನು ಕೂಡ ಕೊಡ್ತಾರೆ. ಇನ್ಫ್ಯಾಕ್ಟು ಅದೇ ವೇದಿಕೆಯಲ್ಲಿ ಅಥವಾ ಅದೇ ಒಂದು ಜಾಗದಲ್ಲಿ ಶಿಶಿರ್ ಐಶ್ವರ್ಯಗೆ ಪ್ರಪೋಸ್ ಮಾಡಿದಂಥ ರೀತಿಯ ವಿಡಿಯೋ ಕೂಡ ವೈರಲ್ ಆಗಿತ್ತು.
ಇವೆಲ್ಲವನ್ನು ಕೂಡ ಗಮನಿಸಿದಂತಹ ಒಂದಷ್ಟು ಸೋಷಿಯಲ್ ಮೀಡಿಯಾದ ಪಂಟರ್ಗಳು ಶಿಶಿರ್ ಮತ್ತು ಐಶ್ವರ್ಯ ಮದುವೆ ಆಗ್ತಿದ್ದಾರೆ. ಈಗಾಗಲೇ ಶಿಶಿರ್ ಐಶ್ವರ್ಯಗೆ ಪ್ರಪೋಸನ್ನು ಕೂಡ ಮಾಡಿದ್ದಾರೆ. ಶೀಘ್ರವೇ ಎಂಗೇಜ್ಮೆಂಟ್, ನಂತರ ಮದುವೆ ಅನ್ನುವಂಥ ವಿಚಾರವನ್ನು ಕೇಳಿದರು. ಇವೆಲ್ಲವನ್ನು ಕೂಡ ಹೇಳಿದಾಗ ಎಲ್ಲರೂ ಕೂಡ ಆಶ್ಚರ್ಯಪಟ್ಟಿದ್ರು, ಇರ್ಬೋದೇನೋ ಅಂತಲೂ ಕೂಡ ಅನ್ಕೊಂಡಿದ್ರು. ಹೀಗಾಗಿನೇ ಒಂದು ಪ್ರಶ್ನೆಯನ್ನು ಕೂಡ ಸಹಜವಾಗಿ ಕೇಳ್ತಿದ್ದಾರೆ, ನಿಮ್ಮಿಬ್ಬರ ನಡುವೆ ಪ್ರೀತಿ ಇದೆಯಾ, ಸ್ನೇಹನ ಏನು ಅಂತಲೂ ಕೂಡ ಹೇಳಿದರು. ಅದಕ್ಕೆ ಇವರಿಬ್ರು ಕೂಡ ಹೇಳಿದ್ದು, ಇದು ಸ್ನೇಹನ ಪ್ರೀತಿನ ಗೊತ್ತಿಲ್ಲ, ಆದರೆ ಇಬ್ಬರ ಮಧ್ಯೆ ಆತ್ಮೀಯತೆ ಇರೋದು ಮಾತ್ರ ಸತ್ಯ ಅಂತೇಳಿ ಹೇಳಿದರು. ನಾವಿಬ್ರು ಕೂಡ ತುಂಬ ಕ್ಲೋಸ್ ಫ್ರೆಂಡ್ಸ್ ಅನ್ನೋದನ್ನು ಕೂಡ ಹೇಳಿದರು. ಮದುವೆ ವಿಚಾರ ಬಂದಾಗ ಏನಾಗುತ್ತೋ ಮುಂದೆ ಗೊತ್ತಿಲ್ಲ ಅಂತಲೂ ಕೂಡ ಕಾಗೆ ಹರಿಸಿದ್ರು. ಅಂದರೆ ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಾವಿಲ್ಲಿ ಏನನ್ನೂ ಕೂಡ ಹೇಳೋದಕ್ಕೆ ಸಿದ್ಧವಾಗಿಲ್ಲ. ನಾವು ಪ್ರೀತಿಸ್ತಿದ್ದೀವೋ ಇಲ್ಲವೋ ಏನನ್ನು ಕೂಡ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಸ್ಪೆಷಲ್ ಆಗಿನೇ ವಿಶ್ ಮಾಡೋದ್ರ ಮೂಲಕ, ಸ್ಪೆಷಲ್ ಆಗಿ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದ್ರ ಮೂಲಕ ಇವರೊಬ್ಬರು ಸ್ಪೆಷಲ್ ಪರ್ಸನ್ ಅಂತ ಹೇಳಿ ನನಗೆ ಈಗಾಗಲೇ ಸಾಬೀತಾಗಿದೆ. ಅದನ್ನು ಮತ್ತೆ ಮರುನಿರ್ಮಾಣ ಮಾಡ್ದಂಗೆ ಆಗಿದೆ ಅಥವಾ ಮತ್ತೊಮ್ಮೆ ರೀಕ್ರಿಯೇಟ್ ಮಾಡ್ದಂಗೆ ಆಗಿದೆ ಅಂತಲೂ ಕೂಡ ಐಶ್ವರ್ಯ ತಮ್ಮ ಮನಸ್ಸಿನ ಮಾತನ್ನು ಹಂಚಿಕೊಳ್ತಾರೆ. ಅಟ್ ದಿ ಸೇಮ್ ಟೈಮ್ ಇಲ್ಲಿ ಶಿಶಿರ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಅಂದಾಗೆ ಇವರಿಬ್ಬರ ಮದುವೆ ಮಾತುಕತೆ ವಿಚಾರದ ಬಗ್ಗೆನೂ ಕೂಡ ಅಡ್ಗೋಡೆ ಮೇಲೆ ದೀಪವನ್ನು ಸಾಕಷ್ಟು ಸಲ ಇಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ, ನೀವು ಜೋಡಿ ಆಗ್ತೀರಾ, ಮದುವೆ ಆಗ್ತೀರಾ ಅಂತೇಳಿ ಕೇಳಿದಾಗ ಶಿಶಿರು ನಾವು ಹೀಗೆ ಆಗುತ್ತೆ ಅಂತೇಳಿ ಹೇಳೋದಕ್ಕಾಗೋದಿಲ್ಲ, ಮ್ಯಾನಿಫೆಸ್ಟೋ ಮಾಡಬಹುದು ಅಷ್ಟೇ. ಯಾವ ಸಮಯಕ್ಕೆ ಏನೇನಾಗಬೇಕೋ ಅದಾಗುತ್ತೆ. ಮುಂಚಿತವಾಗಿ ಹೇಳೋದು ಅಥವಾ ಅದು ಆಗದೇ ಇದ್ದಾಗ ಬೇಸರ ಆಗೋದು ಬೇಡ, ಆದಾಗ ಅಥವಾ ಆಗದೇ ಇದ್ದಾಗಲೂ ಕೂಡ ನಿಮಗೆ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳೋದ್ರ ಮೂಲಕ ಇಲ್ಲ, ಇವರಿಬ್ಬರು ಕೂಡ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋದನ್ನು ಬಾಯಿಬಿಟ್ಟು ಹೇಳದೇ ಇದ್ರೂ ಕೂಡ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಇನ್ನು ಇವರಿಬ್ಬರು ಕೂಡ ಸಾಕಷ್ಟು ಸ್ಥಳಕ್ಕೆ ಒಟ್ಟೊಟ್ಟಿಗೆ ಪ್ರವಾಸವನ್ನು ಹೋಗುವಂಥದ್ದು, ಒಟ್ಟೊಟ್ಟಿಗೆ ಈಗ ಬಿಸ್ನೆಸ್ಸನ್ನು ಕೂಡ ಮಾಡ್ತಿರುವಂಥದ್ದು, ಜೊತೆಗೆ ಬೇರೆ ಬೇರೆ ಈ ಇವೆಂಟ್ಗಳಿಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಒಟ್ಟಿಗೆ ಹೋಗುವಂಥದ್ದು, ಕೈ ಇಟ್ಕೊಂಡು ಹೋಗುವಂಥದ್ದು, ಆಲ್ಮೋಸ್ಟ್ ಆಲ್ ಅಂಟ್ಕೊಂಡೇ ಇರುವಂಥದ್ದು, ಇವೆಲ್ಲವನ್ನು ಕೂಡ ನೋಡಿದಾಗ ಯಾವ ದಡ್ಡನಿಗಾದರೂ ಗೊತ್ತಾಗುತ್ತೆ ಇವರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ. ಸದ್ಯದಲ್ಲೇ ಇವರಿಬ್ಬರು ಕೂಡ ಎಂಗೇಜ್ ಆಗಲಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಬಹುಶಃ ಕನ್ನಡದಲ್ಲಿ ಮತ್ತೊಂದು ಜೋಡಿ ಹಾಕಿ ಈ ರೀತಿ ತಿರುಗ್ತಾ ಇರೋದು ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಈಗ ನೀವೇ ಗಮನಿಸ್ತಿದ್ದೀರಲ್ಲ, ಎಲ್ಲ ಕಡೆಯೂ ಕೂಡ ಇವರಿಬ್ಬರು ಕೂಡ ಆಲ್ಮೋಸ್ಟ್ ಅಲ್ಲಿ ಜೊತೆಗಿರುವಂಥದ್ದು, ರೀಲ್ಸ್ ಇರ್ಬೋದು, ಫೋಟೋಶೂಟ್ಸ್ಗಳಿರ್ಬೋದು, ಎಲ್ಲವನ್ನು ಕೂಡ ಗಮನಿಸಿದಾಗ ಅದು ಗೊತ್ತಾಗುತ್ತೆ, ಅದರಲ್ಲೇನು ಗುಟ್ಟೇನಿಲ್ಲ. ಇನ್ನು ಈ ರಿಲೇಷನ್ಶಿಪ್ ಇದೆಯಲ್ಲ, ಈ ರಿಲೇಷನ್ಶಿಪ್ಪು ವರ್ಕ್ ಆಗುತ್ತಾ, ವರ್ಕ್ ಆಗೋದಿಲ್ವಾ ಅಂತೇಳಿ ಕೇಳಿದ್ರೆ ವರ್ಕ್ ಆಗಬಹುದು. ಯಾಕಂತ ಹೇಳಿದ್ರೆ, ಇಲ್ಲಿ ನೋಡಿ, ಒಂದು ಗಮನಿಸಿ ನೀವು, ಶಿಶಿರ್ಗೆ ತಾಯಿಯೇ ಎಲ್ಲ, ತಾಯಿಯೇ ಸರ್ವಸ್ವ. ಇನ್ನು ಐಶ್ವರ್ಯಗೆ ತಂದೆಯಿಲ್ಲ, ತಾಯಿಯಿಲ್ಲ. ಇಬ್ಬರನ್ನು ಕೂಡ ಕಳ್ಕೊಂಡಿರುವಂಥ ಐಶ್ವರ್ಯ ಒಂದು ರೀತಿಯಲ್ಲಿ ಅನಾಥೆ, ಅಪ್ಪ ಅಮ್ಮ ಇಲ್ಲದಂಥ ಅನಾಥೆ. ಆದರೂ ಕೂಡ ಬದುಕನ್ನು ತುಂಬ ಗಟ್ಟಿಯಾಗಿ ಮತ್ತು ತುಂಬ ಪ್ರೀತಿಯಿಂದ ಸ್ವೀಕರಿಸುವಂಥ ಐಶ್ವರ್ಯ ಚಾಲೆಂಜಸ್ ಆಗಿ ತೆಗೆದುಕೊಂಡು ಈಗ ತಮ್ಮ ಜೀವನವನ್ನು ತಾವು ಸಾಗಿಸ್ತಿದ್ದಾರೆ. ಈ ಸಂದರ್ಭದಲ್ಲಿ ಸ್ನೇಹಿತನಾಗಿ ಬಂದಂತಹ ಶಿಶಿರು ಎಲ್ಲ ರೀತಿಯಾದಂಥ ಸ್ಥಾನಮಾನಗಳನ್ನು ಕೊಟ್ಟು ಗೌರವಿಸ್ತಿದ್ದಾನೆ ಮತ್ತು ಬೆನ್ನೆಲುಬಾಗಿ ನಿಂತಿದ್ದಾನೆ ಐಶ್ವರ್ಯಗೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದು ಕಾಲದಲ್ಲಿ ತುಂಬ ರಿಚ್ ಇದ್ದಂಥ ಐಶ್ವರ್ಯ ನಂತರ ಸಾಕಷ್ಟು ಕಷ್ಟಗಳನ್ನು ಎದುರಿಸುವಂತಾಯಿತು, ಸಾಕಷ್ಟು ನೋವುಗಳನ್ನು ಎದುರಿಸುವಂತಾಯಿತು. ಎಲ್ಲವನ್ನು ಕೂಡ ಎದುರಿಸಿ ಇಲ್ಲಿವರೆಗೆ ಐಶ್ವರ್ಯ ಬಂದಿರೋದು ತಮಾಷೆ ವಿಚಾರ ಅಲ್ಲ. ಒಂಟಿ ಹುಡುಗಿಯಾಗಿ ಜಗತ್ತಿನಲ್ಲಿ ಎದುರಾಗುವಂಥ ಎಲ್ಲ ಸವಾಲುಗಳನ್ನು ಎದುರಿಸಿ ಬರೋದಿದೆಯಲ್ಲ, ಅದು ಅಷ್ಟೇ ಈಸಿನೂ ಅಲ್ಲ. ಐಶ್ವರ್ಯ ಆ ವಿಚಾರದಲ್ಲಿ ತುಂಬ ಗಟ್ಟಿಗಿತ್ತಿ. ಆಕೆ ಎಲ್ಲವನ್ನು ಕೂಡ ಎದುರಿಸಿ, ಎಲ್ಲವನ್ನು ಕೂಡ ಸ್ವೀಕರಿಸಿ, ಎದುರಿಸಿ, ಗೆದ್ದು ಇಲ್ಲಿವರೆಗೆ ಬಂದಂತಹ ಸುಂದರಿ. ಇವರ ಈ ಸುಂದರವಾದಂಥ ಸ್ನೇಹ ಪ್ರೀತಿಯಾಗಿ, ಪ್ರೀತಿ ಮದುವೆಯಾಗಿ, ಮದುವೆ 100 ಕಾಲ ಸುಖವಾಗಿ ಖುಷಿಯಾಗಿ ಕಳೆಯುವಂತೆ ಆಗಲಿ ಅನ್ನುವಂಥದ್ದು ಎಲ್ಲರ ಆಶಯ, ಹಾರೈಕೆ. ನಿಮ್ಮ ಹಾರೈಕೆಯೂ ಕೂಡ ಇದೇ ಆಗಿದ್ರೆ ಮತ್ತು ಐಶ್ವರ್ಯ ಮತ್ತು ಈ ಶಿಶಿರ್ ಶಾಸ್ತ್ರಿಯ ಈ ಒಂದು ಬಾಂಧವ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮ್ಮ ಹಾರೈಕೆ ಏನು ಈ ಜೋಡಿಗೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇವರಿಬ್ಬರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.